ನೀವೇನು ನೋಡ್ತಿದ್ದೀರ ಈ ಗಿಡ ಇದು ಲಾಂಗನ್ ಗಿಡ. ಲಾಂಗನ್ ಗಿಡ ಇದ್ರ ವೆರೈಟಿ ಹೆಸರು ಬಂದು 4 ಸೀಸನ್ ಲಾಂಗನ್ ಅಂತ. ಆ್ಯಕ್ಚುಲಿ ನನಗೆ ಈ ಗಿಡ ಇಲ್ಲೆಲ್ಲೂ ಸಿಗಲಿಲ್ಲ. ನಾನು ಕೇರಳ ಮತ್ತು ತಮಿಳ್ನಾಡಲ್ಲಿ ಎನ್ಕ್ವೈರಿ ಮಾಡಿದಾಗ ನಾನು ತಮಿಳ್ನಾಡಲ್ಲಿ ಒಂದು KPS ನರ್ಸರಿ ಅಂತಿದೆ, ಅಲ್ಲಿಂದ ಈ ಗಿಡ ತೊಗೊಂಡಿದ್ದು ನಾನು. ಆ್ಯಕ್ಚುಲಿ ಗಿಡ ಒಂದು ಸ್ವಲ್ಪ ಕಾಸ್ಟ್ಲಿ ತೊಗೊಬೇಕಾದ್ರೆ. ಎಷ್ಟು ಸರ್ ಅದು? ಇದು ನಾನು ತೊಗೊಂಡಾಗ 1000 ರುಪೀಸ್. 4 ಸೀಸನ್ ಲಾಂಗನ್ ಅಂತ. 4 ಸೀಸನ್ ಅಂತಂದರೆ ಆಲ್ ದಿ ಟೈಮ್ ಬರುತ್ತೆ ಅಂತ. ವರ್ಷಕ್ಕೆ ಯಾವಾಗಲೂ ಒಂದು ಅಟ್ಲೀಸ್ಟ್ ಒಂದು 3 ಟೈಮ್ಸ್ ಫಸಲು ಬರುತ್ತೆ ಇದು. ಸೊ ನೋಡಿ, ಇದರಲ್ಲೇ ನೋಡಿ ಸಣ್ಣ ಈಚಿದೆ. ಇಲ್ಲಿ ನೋಡಿ ದಪ್ಪ ಏನಿರೋದು ಹಣ್ಣಿದೆ. ಸೊ ಅದು ಇನ್ನೂ ಕಲರ್ ಚೇಂಜ್ ಆದರೆ ಹಾರ್ವೆಸ್ಟಿಂಗಿಗೆ ಸರಿ ಇದೆ ಅಂತ. ಸರ್ ನಮಸ್ತೆ. ನಮಸ್ಕಾರ. ಹಾಂ ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಲೋಕೇಶ್ ಅಂತ. ಆ್ಯಕ್ಚುಲಿ ನಾವಿರೋದು ಮಂಡ್ಯದಲ್ಲಿ. ಸೊ ನಮ್ಮ ಜಮೀನು ಬಂದು ಇಲ್ಲಿ ಬೇವ್ಕಲ್ ಹತ್ರ ದುದ್ದ ಹೋಬಳಿ. ಸೊ ಇದೊಂದು 3 acres ಫಾರ್ಮು. ಸೊ ಇದ್ರ ಹೆಸರು ಬಂದು ಕೃಷಿಕ ಫಾರಮ್ ಅಂತ. ಸೊ ನಾವಿಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಎಕ್ಸಾಟಿಕ್ ಫ್ರೂಟ್ ಪ್ಲಾಂಟ್ಸ್ನ ಹಾಕ್ಕೊಂಡಿದ್ದೀವಿ. ಸೊ ಎಲ್ಲ ಒಂದು 30-40 ಆ ಥರ. ಸೊ ಬನ್ನಿ ನೋಡೋಣ ನಮ್ಮ ತೋಟ ಸಲ. ಬನ್ನಿ ಸರ್. ಅಂದರೆ ಈ ತೋಟ ಮೊದಲಿಂದನೂ ತೊಗೊಂಡಿದ್ದ ಇಲ್ಲ ನಿಮ್ಮ ಹತ್ರ ಇತ್ತಾ? ಇಲ್ಲ, ಇದು ಬೇರೆಯವ್ರ ತೋಟ. ಸೊ ನಾವು ತೊಗೊಂಡು ಈ ಜುಲೈಗೆ ಬಂದು 2 years ಆಯಿತು. 2 years ಆಯಿತು. ಅಂದರೆ ನೀವು ತೊಗೊಂಡ್ಮೇಲೆ ಏನೇನು ಬದಲಾವಣೆ ಮಾಡಿರೋದಿಲ್ಲಿ? ನಾವು ಅಂದರೆ ಆಲ್ರೆಡಿ ಇಲ್ಲಿ ತೆಂಗಿನ ತೋಟ ಇತ್ತು. ಅವರು ಆ್ಯಕ್ಚುಲಿ ಕುರಿ ಸಾಕ್ತಾಯಿದ್ರು, ಕೋಳಿ, ಹಸು ಎಲ್ಲ ಸಾಕ್ತಾಯಿದ್ರು. ಸೊ ಅದಕ್ಕೆ ನಾವು ಅದೇನೂ ಮಾಡ್ತಿಲ್ಲ, ಬಿಕಾಸ್ ಆಫ್ ನಮಗೆ ಅದು ನೋಡ್ಕೊಳಕ್ಕೆ ಯಾರೂ ಇಲ್ಲ ಅಂತ. ಸೊ ನಾವು ಅದ್ರ ಜೊತೆಗೆ ಈಗ ಪೂರ್ತಿ ಫ್ರೂಟ್ ಪ್ಲಾಂಟ್ಸ್ ಹಾಕ್ಕೊಂಡಿದ್ದೀವಿ. ಫ್ರೂಟ್ ಪ್ಲಾಂಟ್ಸ್, ಓಕೆ. ಈ ಸೋಲಾರ್ ಪ್ಯಾನಲ್ಗಳು ಕೂಡ ಇದೆ, ನೀವು ಬಂದಮೇಲೆ ಹಾಕ್ಸ್ಕೊಂಡಿರೋದು ಇದು? ಹೌದು, ಇದು ನಾವು ರೀಸೆಂಟಾಗಿ ಹಾಕ್ಸಿದ್ದು. ಸೊ ಕುಸುಮ ಬಿ ಯೋಜನೆ ಅಂತ ಗೌರ್ಮೆಂಟ್ ಅವರೇ, ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟವರು ಇದಕ್ಕೆ ಸಬ್ಸಿಡಿ ಅಂತ ಕೊಡ್ತಾರೆ. ಸೊ 80% ಸಬ್ಸಿಡಿ ಕೊಡ್ತಾರೆ. ಸೊ ನಾವು 20% ಕೊಡಬೇಕಾಗುತ್ತೆ. ಸೊ ನಾವು ಒಂದು 85,000 ಇದಕ್ಕೆ ಪೇ ಮಾಡಿದ್ದೀವಿ. ಅಂದರೆ ನೀವು ಅರ್ಜಿ ಹಾಕಿ ಎಷ್ಟು ದಿನಗಳ ನಂತರ ಬಂದು ಇವ್ರು ಹಾಕಿದ್ರು? ಆ್ಯಕ್ಚುಲಿ ನಮಗೆ ಸ್ಟಾರ್ಟಿಂಗ್ ಅರ್ಜಿ ಹಾಕಿ ನಾವು ಜಮೀನು ತೊಗೊಂಡಲ್ಲೇ ಅರ್ಜಿ ಹಾಕಿದ್ದೆ. ಇಲ್ಲಿ ನಮಗೆ ಸ್ವಲ್ಪ ಕರೆಂಟಿನ ಪ್ರಾಬ್ಲಮ್ ಆಗ್ತಾಯಿತ್ತು. ಅದಕ್ಕೆ ನನಗೆ ಸೋಲಾರ್ದು ಇದೆ ಅಂತ ಹೇಳಿದಕ್ಕೆ ಅರ್ಜಿ ಹಾಕಿದ್ದೆ. ಅದು 1 year ಆದಮೇಲೆ ನನಗೆ ಇದು ಮಾಡಿದರು. ಅಂದರೆ 1 year ತನಕ ನಿಮಗೆ ಕರೆಂಟ್ ಇತ್ತು. ಅದರಲ್ಲ ಹೆಂಗೋ ಅದರಲ್ಲಿ ಮಾಡ್ತಿದ್ದು. ಬಟ್ ನಮಗೆ 1 year ಆದಮೇಲೆ ನಿಮ್ಮದು ಮಂಡ್ಯ ಇದರಲ್ಲಿ ಸೆಲೆಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಸಬ್ಸಿಡಿಲಿ ಹಾಕ್ಕೊಟ್ರು. ಓಕೆ, ಚೆನ್ನಾಗಿದೆ ಸರ್ ಕ್ವಾಲಿಟಿ? ಹಾಂ, ಪರವಾಗಿಲ್ಲ. ಅಂದರೆ ಕರೆಂಟಿಗೆ ಹೋಲ್ಸ್ಕೊಂಡ್ರೆ ಆ ಪವರ್ ಇರೋಲ್ಲ, ಬಟ್ ಮ್ಯಾನೇಜಬಲ್. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇರುತ್ತೆ. ಹೌದು, ಬೆಳಗ್ಗೆ 8 ಗಂಟೆ ಸ್ಟಾರ್ಟ್ ಮಾಡಿದರೆ 6 ಗಂಟೆ ತನಕ ಇರುತ್ತೆ. ಮೋಡದಲ್ಲೂ ರನ್ ಆಗುತ್ತೆ. ಹೌದು. ಹಾಂ ಸರ್, ಅಂದರೆ ಸೋಲಾರ್ ಹಾಕ್ಸ್ಕೊಂಡಿದ್ದು ನಿಮಗೆ ಒಂದು ಒಳ್ಳೆ ಕೆಲಸ ಅಂತ ಅನ್ನಿಸ್ತು ಆಮೇಲೆ? ಹೌದು. ಇಲ್ಲ ಅಂತಂದರೆ ನಮಗೆ ನೀರು ಆನ್ ಮಾಡ್ಬೇಕಂದ್ರೆ ಬೆಳಗ್ಗೆ ಬರಬೇಕಿತ್ತು, ಇಲ್ಲ ಆ ಟೈಮಿಗೆ ಬರಬೇಕಿತ್ತು. ಈಗ ನಮ್ಮ ಟೈಮಿಂಗ್ಸಲ್ಲಿ ನಾವು ಫ್ರೀ ಇದ್ದಾಗ ನೋಡ್ಕೊಂಡು ಬಂದು ಯಾವಾಗ ಬೇಕಾದ್ರೂ ಆನ್ ಮಾಡ್ಕೋಬೋದು. ಹಾಂ ಸರ್. ಡೇ ಟೈಮಲ್ಲಿ. ಈಗ ನೀವು ಈ ಒಂದು ಭೂಮಿ ತೊಗೊಂಡಿದ್ದು ಅಂದ್ರಿ, ನಿಮ್ಮ ಗುರಿ ಏನಾಗಿತ್ತು? ಭೂಮಿ ತೊಗೊಳಕ್ಕೂ ಮುಂಚೆನೇ ನಾನು ಆರ್ಗ್ಯಾನಿಕ್ ಮಾಡಬೇಕು, ಇಲ್ಲ ಈ ರೀತಿ ನಾನು ಸಾವಯವ ಕೃಷಿ ಮಾಡಬೇಕು, ವಿಷಮುಕ್ತ ಕೃಷಿ ಮಾಡಬೇಕು, ಈ ಥರ ಏನಾದ್ರು ಇತ್ತು? ಆ್ಯಕ್ಚುಲಿ ನಾವು ಬಂದು ಅಗ್ರಿಕಲ್ಚರ್ ಫ್ಯಾಮಿಲಿನೇ ನಮ್ಮದು. ನಾನು ಆ್ಯಕ್ಚುಲಿ ಬಂದು ನಮ್ಮ ಊರು ಕಡೂರು ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕ್ಕು. ಸೊ ನಾನು ಇಲ್ಲಿ ಬಂದು ವರ್ಕ್ ಮಾಡ್ತಿರೋದು ಇಲ್ಲಿ. ಸೊ ನಮ್ಮ ವೈಫೂರು ಮಂಡ್ಯನೇ. ಸೊ ನಾನು ನೋಡ್ತಿದ್ನಲ್ಲ ಎಲ್ಲ ಆ್ಯಕ್ಚುಲಿ ಎಷ್ಟು ಇನ್ಸೆಕ್ಟಿಸೈಡ್ ಯೂಸ್ ಮಾಡ್ತಾರೆ ಫ್ರೂಟ್ಸಿಗೆ, ವೆಜಿಟೇಬಲ್ಸಿಗೆಲ್ಲ ಅಂತ. ಸೊ ಅಟ್ಲೀಸ್ಟ್ ನಮ್ಮದು ನಾವೇ ಇದು ಮಾಡ್ಕೊಳ್ಳೋಣ ಅಂತ ಅನ್ನೋ ಕಾನ್ಸೆಪ್ಟಲ್ಲಿ ನಾನು ಇದು ತೊಗೊಂಡಿದ್ದು. ಅಟ್ಲೀಸ್ಟ್ ನಮಗೆ ಬೇಜಾರಾದಾಗ ಸಂಜೆ ಹೊತ್ತು, ಸಂಡೇ, ವೀಕೆಂಡ್ಸು ಅಟ್ಲೀಸ್ಟ್ ಬರೋಕ್ಕೆ ಒಂದು ಜಾಗ ಇರಲಿ ನಮಗೆ ಅಂತ ಅನ್ನೋ ಉದ್ದೇಶಕ್ಕೆ ಇದು ಮಾಡ್ತಿರೋದು. ಓಕೆ, ಬನ್ನಿ ಸರ್, ಯಾವ್ಯಾವ ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ದೀರಾ ತೋರಿಸಿ. ಬನ್ನಿ ತೋರಿಸ್ತೀನಿ. ಇದು ಆ್ಯಕ್ಚುಲಿ ನಿಂಬೆ ಗಿಡ. ಇದು ಕುಮ್ಕಾಟ್ 11 ಅಂತ. ಆ್ಯಕ್ಚುಲಿ ಇದು ತುಂಬ ಇನ್ನೂ ದೊಡ್ಡದಾದ್ಮೇಲೆ ಇನ್ನೂ ತುಂಬ ಫಸಲು ಬರುತ್ತೆ. ಸೊ ಸೈಜ್ ಸ್ವಲ್ಪ ಸಣ್ಣ, ಈ ಕಂಪ್ಯಾರಿಟಿವ್ಲಿ ನಾಟಿಗಿಂತ ಸ್ವಲ್ಪ ಸೈಜು ಸಣ್ಣ ಬರುತ್ತೆ. ಸಿಪ್ಪೆ ಒಂದು ಸ್ವಲ್ಪ ತೆಳು ಇರುತ್ತೆ. ಇದು ಲಾಂಗಾನ್ ಅಂತ, ಅಂದರೆ ನಾರ್ತ್ ಇಂಡಿಯಾದಲ್ಲಿ ಲಿಚ್ಚಿ ಅಂತ ಬೆಳೀತಾರೆ. ಅದು ನಮ್ಮ ವೆದರ್ಗೆ ಸೂಟ್ ಆಗೋಲ್ಲ. ಸೊ ಇದು ಲಾಂಗಾನ್ ಗಿಡ, ಕಮರ್ಷಿಯಲಿ ಬೆಳಿಬೋದಂಥ ಒಂದು ವೆರೈಟಿ. ಈ ವೆರೈಟಿ ನೇಮ್ ಬಂದು ಡೈಮಂಡ್ ರಿವರ್ ಅಂತ. ಡೈಮಂಡ್ ರಿವರ್ 2 ವರ್ಷದ್ದು. ಹಾಂ, ಇದು 1.5 year ಆಗಿದೆ. ಇದು ಈಗ ಈ ಸಲ ಈಲ್ಡಿಂಗ್ ಶುರುವಾಗಿದೆ. ಓಕೆ ಸರ್, ಇದು ಕೂಡ ಅದೇ ವೆರೈಟಿ? ಇದು ಲಾಂಗಾನೇ, ಬಟ್ ವೆರೈಟಿ ಬಂದು ಇದು 4 ಸೀಸನ್ ಲಾಂಗಾನ್ ಅಂತ. 4 ಸೀಸನ್ ಲಾಂಗಾನ್ ಅಂತಂದರೆ ಏನು ಅಂತಂದರೆ ವರ್ಷ ಪೂರ್ತಿ ಬಿಡುತ್ತೆ ಅಂತ. ಸೊ ತುಂಬ ಮಳೆಗಾಲದಲ್ಲಿ ಒಂದು ಬಿಟ್ಬಿಟ್ರೆ ಇನ್ನು ಉಳಿದಿದ್ದ ಟೈಮಲ್ಲಿ ಎಲ್ಲ ಟೈಮಲ್ಲೂ ನಿಮಗೆ ತಿನ್ನೋಕೆ ಹಣ್ಣಂತೂ ಸಿಕ್ಕೇ ಸಿಗುತ್ತೆ. ಎಲ್ಲ ಕಾಯಿ ಹಣ್ಣಿಲ್ವಾ? ಹಣ್ಣಿದ್ರಲ್ಲಿ ಇನ್ನೂ ಇದೆ, ಇದರಲ್ಲಿಲ್ಲ. ಬೇರೆದ್ರಲ್ಲಿದೆ. ಅದೇ ನೋಡಿದ್ವಲ್ಲ ಅಲ್ಲಿ. ಸರಿ, ನೀವು ಈ ಮ್ಯಾಟ್ ಹಾಕ್ಬಿಟ್ಟಿದ್ದೀರಲ್ಲ, ಉದ್ದೇಶ ಏನು?
ಅದಕ್ಕೆ ಆ್ಯಕ್ಚುಲಿ ನಾವು ನ್ಯಾಚುರಲ್ ಫಾರ್ಮಿಂಗ್ ಅವರು ಯೂಸ್ ಮಾಡೋಂಗಿಲ್ಲ ಅಂದರೆ ಕಳೆಗಳು ಜಾಸ್ತಿ ಬೆಳೀತವೆ. ಕಳೆಗಳನ್ನೇ ಜಾಸ್ತಿ ಬಿಟ್ಕೋಬೇಕು ಅನ್ನೋದು ಒಂದು ನಮ್ಮ ಒಂದು ಇದು. ಯಾಕಂದರೆ ಅದನ್ನು ಕಟ್ ಮಾಡಿದ್ರೆ ಹಸಿರೆಲ್ಲ ಗೊಬ್ಬರ ಆಗುತ್ತೆ. ಗೊತ್ತಾಯ್ತು ನೀವು ಹೇಳಿದ್ದು. ಬಟ್ ನಮಗೆ ಇಲ್ಲಿ ಓಡಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ಇಲ್ಲೆಲ್ಲ ಒಂದು ಸ್ವಲ್ಪ ಹಾವುಗಳೆಲ್ಲ ಸೇರಿಕೊಂಡಿದ್ದು. ಸುಮ್ಮನೆ ನಮಗೆ ಸೇಫ್ಟಿ ನೋಡ್ಕೊಬೇಕಲ್ಲ. ಹಾಗಾಗಿ ಇಷ್ಟು ಜಾಗದಲ್ಲಿ ಮುಂಚೆ ಕಟ್ಟೆ ಇತ್ತು ಇಲ್ಲಿ. ಹಾಗಾಗಿ ಇಲ್ಲಿ ಯಥೇಚ್ಛವಾಗಿ ಈ ಗರಿಕೆ ಹುಲ್ಲು ಬೆಳೀತಿದ್ದು. ಹಾಗಾಗಿ ನಮ್ಮ ಸೇಫ್ಟಿಗೋಸ್ಕರ ನಾವು ಮ್ಯಾಟ್ ಹಾಕ್ಕೊಂಡಿದ್ದೀವಿ. ಇದರಿಂದ ಅಂದರೆ ನಿಮಗೆ ಕಳೆ ಬೆಳೆಯೋದಿಲ್ಲ ಮತ್ತು ಮೇಂಟೆನೆನ್ಸ್ ಕಡಿಮೆ. ಹೌದು. ಮತ್ತು ನಮಗೆ ಇಲ್ಲಿ ಕೀಳ್ಸೋಕ್ಕೆಲ್ಲ ಜನ ಸಿಗಲ್ಲ, ವರ್ಕರ್ ಸಿಗಲ್ಲ, ಬ್ರಷ್ ಕಟರ್ ಬಡ್ಸೋಕ್ಕೂ ಸಿಗಲ್ಲ ನಮಗೆ. ಅದು ತುಂಬ ಪ್ರಾಬ್ಲಮ್ ಇದೆ, ಲೇಬರ್ಸ್ ಪ್ರಾಬ್ಲಮ್ಸು. ಹಾಗಾಗಿ ಒಂದು ಟೈಮು ಈ ಥರ ಇರಲಿ ಅಂತ ನಾವು ಹಾಕ್ಸಿರೋದು. ಓಕೆ, ಇದು ಸರ್ ಇದು ಸೊ ಇದು ಒಂದು ಕಿತ್ಲೆ ಇದು. ಇದು ಎಕ್ಸಾಟಿಕಾ? ಹೌದು. ವಿಶೇಷತೆ ಏನೂ ಇಲ್ಲ. ಉಪ್ಪಿನಕಾಯಿಗೆ ಯೂಸ್ ಮಾಡ್ತಾರೆ ಇದನ್ನು. ಎರಳಿಕಾಯಿ ಥರ, ಸ್ವೀಟ್ ಎರಳಿಕಾಯಿ ಇದು. ಸ್ವೀಟ್ ಇರಲಿಕ್ಕೆ ತಿನ್ಲೋಬೋದು ಮಾಮೂಲಿ. ಹೌದು ಹೌದು ಹೌದು. ಇನ್ನು ಇದು 4 ಸೀಸನ್ ಇದೇ ಆಗಲೇ ನೋಡಿದ್ರಲ್ಲ, 4 ಸೀಸನ್ ಲಾಂಗನ್ನು. ಸೊ ಇದರಲ್ಲಿ ಕಾಯಿ ಹಣ್ಣಾಗಿದೆ ನೋಡಿ. ಸೊ ಇದನ್ನು ಸ್ವಲ್ಪ ದಪ್ಪ ಆಗುತ್ತೆ. ದಪ್ಪ ಆದರೆ ಹಾರ್ವೆಸ್ಟ್ ಮಾಡೋಕ್ಕೆ ರೆಡಿ ಇದೆ ಅಂತ ಅರ್ಥ. ಮಾರ್ಕೆಟಲ್ಲಿ ನೋಡಿರ್ತೀವಿ ಈ ರೀತಿ ಲಂಗನ್ನು. ಹೌದು. ಆದರೆ ಇಲ್ಲಿ ಡೈರೆಕ್ಟಾಗಿ ಗಿಡದಲ್ಲಿ ನೋಡ್ತಾ ಇರೋದು ಇದೇ ಮೊದಲು. ತೊಗೊಳ್ಳಿ ಸರ್, ಇದು ಹೇಗಿರುತ್ತೆ ಅಂತ ತೋರಿಸ್ಬಿಡಿ ನಮ್ಮ ಜನಕ್ಕೆ. ಇದು ತುಂಬ ಚೆನ್ನಾಗಿರುತ್ತೆ. ಈ ಥರ ಸಿಪ್ಪೆ ಬಿಡಿಸ್ಕೊಬೇಕು. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಇದನ್ನು. ಯಾಕೆಂದರೆ ಒಳ್ಳೆ ಜಲ್ಲಿ ಥರ ಇರುತ್ತೆ, ಮತ್ತು ಸ್ವೀಟ್ ಇರುತ್ತೆ, ನೀರು ವಾಟರ್ ಕಂಟೆಂಟ್ ಎಲ್ಲ ಜಾಸ್ತಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು. ಇದರ ಒಂದು ಸಣ್ಣ ಬೀಜ ಇರುತ್ತೆ, ತಿಂದಾದ್ಮೇಲೆ ಫ್ರೆಶ್ ತಿಂದಾದ್ಮೇಲೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಚೆನ್ನಾಗಿದೆ ಸರ್. 4 ಸೀಸನ್ ಲಂಗನ್ ಮತ್ತು 2 ವರ್ಷದ ಗಿಡನ ಇದು? ಇದು 1.5 ವರ್ಷದ ಗಿಡ. ಇದು 1.5 ವರ್ಷದ ಗಿಡಕ್ಕೆ ನೀವು ಆ್ಯಕ್ಚುಲಿ 1.5 ವರ್ಷಕ್ಕೆ ಬಿಟ್ಬಿಟ್ಟಿದ್ದೀರಾ? 2 ವರ್ಷ ತನಕ ಬಿಡಬಾರ್ದು. ಇದು ಮೆಚೂರ್ ಆಗಿದೆ, ಸ್ವಲ್ಪ ದೊಡ್ಡ ತಂದಿದೆ ಗಿಡನ. ಹಾಗಾಗಿ ಅಂದರೆ ನೀವಾಗ 1 ವರ್ಷ ಆಯಿತು? ಹೌದೌದು. ನೀವು ತಂದಾಗ ಒಂದು ಆಲ್ರೆಡಿ ಅದು ಒಂದು ವರ್ಷ? 1 ವರ್ಷದ ಮೇಲೆ ಆಗಿತ್ತು. ಹಿಂಗಿದ್ರೆ ಅದು 1.5 ಇಯರ್ ಆಗಿತ್ತು. ಅದು ಮುಂಚೆ 1.5 ಇಯರ್ಸ್. ಓಕೆ, ಅಂದರೆ ಟೋಟಲ್ 3 ಇಯರ್ಸ್ ಗಿಡಕ್ಕೆ ಇದೆಯಾ? ಹಾಂ ಸರ್. ವಾಟರ್ ಆ್ಯಪಲ್? ಇದು ವಾಟರ್ ಆ್ಯಪಲ್ಲು. ಸೊ ಇದನ್ನು ಆ್ಯಕ್ಚುಲಿ ಇದು ಉಮರ್ ಚಂಬಾ ಅಂತ. ಇದು ತುಂಬಲಿಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಸೊ ನಾವು ತಿಂದು ಹಣ್ಣು, ಹಣ್ಣೆಲ್ಲ ಖಾಲಿ ಆಗಿಬಿಟ್ಟಿದೆ. ಮತ್ತೆ ಹೂವು ಈಚೆಲ್ಲ ಇದೆ. ಇದು ಉಮರ್ ಚಾಂಬಾ ಅಂತ. ಸೊ ಇದೊಂದು ಕಮರ್ಷಿಯಲ್ ವೆರೈಟಿ. ಸೊ ತಿನ್ನಲಿಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು. ಈ ದಲೇರಿ ಚಾಂಬಾ, ಉಮರ್ ಚಾಂಬಾ ಏನು ವ್ಯತ್ಯಾಸ? ದಲೇರಿ ಚಾಂಬಾ ತುಂಬ ರೆಡ್ ಕಲರ್ ಬರುತ್ತೆ ಮತ್ತು ತುಂಬ ದಪ್ಪ ಬರುತ್ತೆ. ಉಮರ್ ಚಾಂಬಾ ಅಷ್ಟು ದಪ್ಪ ಬರೋಲ್ಲ. ಓಕೆ, ಆದರೆ ತಿನ್ನಲಿಕ್ಕೆ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ನಮ್ಮ ಹತ್ರ ಇರೋದು ಉಮರ್ ಚಾಂಬಾ. ಇದು ಒಂದೇ ವೆರೈಟಿ. 2 ಗಿಡ ಹಾಕಿದ್ದೆ. ಸೊ ಒಂದು ಗಿಡ ಸತ್ತೋಯ್ತು, ಇದೊಂದು ಗಿಡ ಇದೆ. ಇನ್ನು ತೋಟ ಅಂತ ಅಂದಮೇಲೆ ಒಂದು ಬಂದಾಗ ವಿಶ್ರಾಂತಿ ತೊಗೊಳಕ್ಕೆ, ತಪ್ಪಿದ್ರೆ ತೋಟದಲ್ಲಿ ಕೆಲಸ ಮಾಡಿ ವಿಶ್ರಾಂತಿ ತೊಗೊಳಕ್ಕೆ ಒಂದು ಜಾಗ ಅಂತ ಇರಬೇಕು. ಹೌದು. ನಿಮ್ಮಲ್ಲಿ ನಾನು ನೋಡಿದೆ, ಆಲ್ರೆಡಿ ತುಂಬ ಚೆನ್ನಾಗಿದೆ ಜಾಗ. ಹೌದೌದು. ತೋರಿಸೋಣ ಬನ್ನಿ. ಸೊ ಈ ಜಾಗ ನಮಗೆ ತುಂಬ ಇಷ್ಟವಾದ ಜಾಗ. ಸೊ ಯಾಕಂತಂದರೆ 2 ಕಡೆ ಎಲ್ಲ ಕಡೆನೂ ಓಪನ್ ಇದೆ. ಹೌದು, ಎಲ್ಲ ಕಡೆ ಬಿತ್ತು. ಯಾಕಂದರೆ ಇನ್ನೂ ಡೆವಲಪ್ ಆಗಬೇಕು ನಿಮ್ಮ ತೋಟ. ಇನ್ನೂ 3-4 ವರ್ಷ ಆದರೆ ನೆರಳಾಗುತ್ತೆ. ಹೌದು. ಅಲ್ಲಿವರೆಗೂ ನೆರಳಿಗೆ ಅಂತ ಈ ಜಾಗ, ಈ ಒಂದು ಸೊ ಪಾರ್ಟಿ ಮಾಡಲಿಕ್ಕೂ ಅನುಕೂಲ ಆಗಿದೆ ಈ ಜಾಗ. ಪಾರ್ಟಿ ಅಂದರೆ ಈಗ ಮನೆಯಿಂದ ಬಂದು ಫ್ಯಾಮಿಲಿ ಗೆಟ್ ಟುಗೆದರ್ ಥರ. ಹೌದು, ಫ್ಯಾಮಿಲಿ ಗೆಟ್ ಟುಗೆದರ್, ಏನಾದ್ರು ಫಂಕ್ಷನ್ ಮಾಡಿದ್ರೆ ಕುತ್ಕೋಬೋದು. ಹೌದು, ಆರಾಮಾಗಿ ಕುತ್ಕೋಬೋದು. ಹೌದು. ಬಂದವರೆಲ್ಲ ಒಂದು 2 ನಿಮಿಷ ವಿಶ್ರಾಂತಿ ತೊಗೊಂಡು ನಿಮ್ಮ ತೋಟದಲ್ಲಿ ಹಣ್ಣುಗಳು ಕಿತ್ಕೊಂಡು ತಿನ್ಬಿಟ್ಟು ರುಚಿ ನೋಡಿ ತಿನ್ಬೋದು. ಓಕೆ, ಎಷ್ಟು ಖರ್ಚಾಯ್ತು ಸರ್ ಇಷ್ಟು ಮಾಡ್ಸೋಕ್ಕೆ? ಇಲ್ಲ ಮೊದಲೇ ಇದು ಮುಂಚೆನೇ ಇತ್ತು, ನಾವೇನು ಮಾಡಿಸಿಲ್ಲ ಇದನ್ನು. ಮುಂಚೆ ಓನರ್ ಏನಿದ್ರು ಅವರೇ ಮಾಡಿಸಿದ್ರು ಇದನ್ನು. ಇದು ಆ್ಯಕ್ಚುಲಿ ನೇರಳೆ ಹಣ್ಣು, ವೈಟ್ ನೇರಳೆ. ತುಂಬ ಬಿಟ್ಟಿತ್ತು. ಸೊ ನಾವೆಲ್ಲ ತಿಂದು ಖಾಲಿ ಮಾಡಿಬಿಟ್ಟಿದ್ದೀವಿ. ಇದು ಅಷ್ಟೇ, ನಮ್ಮ ಮಕ್ಕಳಿಗೆ ತುಂಬ ಇಷ್ಟ. ತುಂಬ ಪರ್ಪಲ್ ವೆರೈಟಿ, ಅಂದರೆ ಪರ್ಪಲ್ ಕಲರ್ ಬರುತ್ತೆ. ಆ ಕಲರ್ ಬಂದಿದ್ದು ಹಣ್ಣು ತಿಂದರೆ ತುಂಬ ಸ್ವೀಟ್ ಇರುತ್ತೆ. ಈ ಥರ ಕಲರ್ಗೆ ಹೋಗ್ಬೇಕಲ್ಲ, ಸ್ವಲ್ಪ ಮಾಗ್ಬಿಟ್ಟಿದೆ ಈ ಕಲರ್ ಬರಬೇಕು. ಈ ಕಲರ್ ಬಂದರೆ ತುಂಬ ಟೇಸ್ಟ್ ಇರುತ್ತೆ. ತುಂಬ ಬಿಟ್ಟಿದ್ದು ಎಲ್ಲ ಖಾಲಿ. ಕ್ವಾಲಿಟಿ ಇರೋಲ್ಲ. ಮತ್ತು ಇದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೋದ್ರೆ ಜಜ್ಜೋಗ್ಬಿಡುತ್ತದೆ. ಇಲ್ಲೇ ಕಿತ್ಕೊಂಡು ಇಲ್ಲೇ ತಿನ್ನಬೇಕು. ಹೌದೌದು, ಆ ಥರ ಇದೆ.
ಕಮರ್ಷಿಯಲಿಗೆ ಅಷ್ಟು ತುಂಬ ಸೂಕ್ತವಾದ ವೆರೈಟಿ ಅಂತ ಅಂದ್ಕೊಳಲ್ಲ ನಾನು ಅದನ್ನು. ಬ್ಲ್ಯಾಕ್ ಮಾಮೂಲಿ ಜಾಮೂನ್ ಇದೆಯಲ್ಲ, ನಾರ್ಮಲ್ ಜಾಮೂನ್ ಅದರಷ್ಟು ಇದು ಕೀಪಿಂಗ್ ಕ್ವಾಲಿಟಿ ಇಲ್ಲ, ಮತ್ತೆ ಅಷ್ಟೊಂದು ಸ್ಟ್ರಾಂಗು ಇಲ್ಲ. ಸ್ಮೂತು. ಹೌದು. ಯಾವ್ದು ಸರ್ ಇದು ವೆರೈಟಿ? ಸೊ ಇದು ಬಂದು ಇನ್ನೊಂದು ವಾಟರ್ ಆ್ಯಪಲ್ಲು. ಸೊ ಇದು ದಲರಿ ಅಂತ ಹೆಸರು. ದಲರಿ ವಾಟರ್ ಆ್ಯಪಲ್ ಅಂತ. ಇದು ಒಂದು ಕಮರ್ಷಿಯಲ್ ವೆರೈಟಿ. ಇದು ಸಣ್ಣ ಸೈಜು ದಪ್ಪ ಬರುತ್ತೆ ಇದು, ಮತ್ತು ಟೇಸ್ಟು ಒಂಥರ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ, ಒಂಥರ ಫ್ಲೇವರ್ಫುಲ್ ಇರುತ್ತೆ. ನೀವು ಬ್ಯಾಗ್ ಹಾಕ್ಬಿಟ್ಟಿದ್ದೀರಾ? ಅದು ಊಜಿಗೆ. ಅದೇ ಊಜಿಗೆ. ಹೌದು. ಎಷ್ಟು ಅಂತ ಹಾಕ್ತೀರಾ ಸರ್? ಇದ್ರಲ್ಲಿ ಸಿಕ್ಕಾಪಟ್ಟೆ ಬಿಡುತ್ತೆ ಈಗ. ಹೌದು, ನಾನು ಸ್ಟಾರ್ಟಿಂಗ್ ಹಾಕ್ತೆ, ಆಮೇಲೆ ಬಿಟ್ಬಿಟ್ಟೆ. ಯಾಕಂದರೆ ಅಷ್ಟಕ್ಕೊಂದು ಇದಿತ್ತಲ್ಲ, ಹಾಕೋಕ್ಕಾಗಲ್ಲ, ತುಂಬಾ ಜಾಸ್ತಿ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ಹಾಕಿದ್ದೀವಿ. ನಾನು ತುಂಬ ಕಿತ್ತಿದ್ದೀವಿ ಆಗ್ತಿಲ್ಲ ಹಣ್ಣು ಇದ್ರಲ್ಲಿ. ನಾನು ಓಕೆ ಒಂದು ಮೋರ್ ದೆನ್ 5 kg ಕಿತ್ತಿದ್ದೀನಿ ಹಣ್ಣು. ಅಲ್ಲ ಓಕೆ, ಈ ಟ್ರ್ಯಾಪ್ ಹಾಕಿದ್ಮೇಲೆ ಊಜಿದು ಇದಾಕಿದ್ಮೇಲೆ. ಹೌದು. ಇವೆಲ್ಲ ಬಿದ್ದಿರೋದು ಹಣ್ಣಿಂದ. ಓಕೆ, ಅಂದರೆ ನಿಮಗೆ ಹಣ್ಣು ಚೆನ್ನಾಗಿರುತ್ತಾ ಮಾರ್ಕೆಟಿಗೆ? ಹೌದು, ಸೇಲ್ ಮಾಡಿದ್ರೆ? ಹೌದೌದು. ಈಗ ನೋಡಿದಾರು ಹಣ್ಣು ಏನೂ ಆಗಿಲ್ಲ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಒಳಗಡೆ ಹುಳಗಿಳ ಏನು ಆ ಥರ ಏನೂ ಇರಲ್ಲ. ಸೊ ಏನಕ್ಕೆ ಅಂತಂದರೆ ಊಜಿದೆ ಮೇಯ್ನ್ ರೀಸನ್ನು, ಮತ್ತು ಬರ್ಡ್ ನೋಡಿ, ಹಣ್ಣು ನೋಡಿ ಏನೂ ಇದಾಗಿಲ್ಲ, ಏನು ಕಲೆ ಆಗಿಲ್ಲ. ಯಾವ ಹಂತದಲ್ಲಿದ್ದಾಗ ಹಾಕ್ತೀರಾ? ಸಣ್ಣ ಈಚಿದ್ದಾಗಲೇ ಹಾಕ್ಬಿಡ್ತೀವಿ. ಈಚಿದ್ದೆ ಹಾಕಿದರೆ ಅನುಕೂಲ, ಯಾಕಂದರೆ ಅವಾಗಲೇ ಊಜಿ ಹೊಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವಾಗಲೇ ಹಾಕ್ಬೇಕು ಇದನ್ನು ಹಾಕಿದರೆ. ಸೊ ಇದನ್ನ ನೋಡಿ ಹಂಗೆ ಬಿಟ್ಟಿರೋದು. ಸೊ ಅಕ್ಕಿ ತಿಂದಿರೋದು ಸ್ವಲ್ಪ ನೋಡಿ, ಈ ಥರ ಊಜಿ ಹೊಡೆದಿರೋದು, ಸೊ ಈ ಥರ ಎಲ್ಲ ಇರುತ್ತೆ ಇದು. ಸೊ ಇದನ್ನು ತೊಗೊಂಡೋದ್ರೆ ಮಾರ್ಕೆಟಲ್ಲಿ ಚೆನ್ನಾಗಿಲ್ಲ ಅಂತೆಲ್ಲ ಇದು ಮಾಡ್ತಾರೆ. ನಿಮ್ಗೆ ಒಂದೊಂದು ಕವರ್ಗೆ ಎಷ್ಟು ಬಿತ್ತು ರೇಟು? ಸೊ ಒಂದೊಂದು ಕವರಿಗೆ ಇದು 2 rupees. 2 rupees. ಓಕೆ, ರಿಯೂಸಬಲ್ಲು. ಅಂದರೆ ನೀವು ಮಾರಾಟ ಮಾಡ್ಬೇಕಾದ್ರೆ 2 ರೂಪಾಯಿ ಜಾಸ್ತಿ ಮಾರಾಟ ಮಾಡಬೇಕಾಗುತ್ತೆ ಅಷ್ಟೇ ಅಲ್ವಾ? ನಾನು ಸೇಫ್ಟಿ ಮಾಡಿದ್ದೀನಿ ಅಂತ. ಚೆನ್ನಾಗಿರೋ ಹಣ್ಣು ಕೊಡಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ದುಡ್ಡಾಗುತ್ತೆ. ಹೌದೌದು. ಈಗ ಎಲ್ಲರೂ ಕ್ವಾಲಿಟಿ ಹಣ್ಣೇ ಕೇಳ್ತಾರೆ. ಹೌದು. ಅಂದರೆ ಹೆಂಗೆ ಮಾರಾಟ ಮಾಡಿದ್ರಿ ಸರ್ ಇವೆಲ್ಲ? ಸೊ ಇವೆಲ್ಲ ಈಗ ನಾವು ಮುಂಚೆ ಎಲ್ಲ ನಮ್ಮದು ಕ್ವಾರ್ಟರ್ಸ್ ಇರೋದು ನಾವು. ಸೊ ಕ್ವಾರ್ಟರ್ಸಲ್ಲಿ ನಮ್ಗೆ ಗೊತ್ತಿರೋರಿಗೆಲ್ಲ ಸ್ಟಾರ್ಟಿಂಗೆಲ್ಲ ಮಾರೋದು ಕಡಿಮೆ ಇದ್ದಾಗ. ಸೊ ಈಗೆಲ್ಲ ಒಂದು ಸ್ವಲ್ಪ ಜಾಸ್ತಿ ಬರ್ತಾಯಿದೆ. ಸೊ 30 kg 40 kgs ಎಲ್ಲ ಬರ್ತಾಯಿದೆ. ಸೊ ಲೋಕಲ್ ಫ್ರೂಟ್ಸ್ ಎಲ್ಲ ಇರ್ತಾರಲ್ಲ ಮಂಡ್ಯದಲ್ಲಿ, ಸೊ ಅವರಿಗೆ ನಾವು ಮಾರ್ತಾಯಿದ್ದೀವಿ. ಅಂದರೆ ಇದಕ್ಕೆ ಮಾರುಕಟ್ಟೆ ಇದೆಯಾ ಸರ್? ಈಗ ನೀವು ಎಷ್ಟು ಹಾಕಿದ್ದೀರಾ ಇಲ್ಲಿ ವಾಟರ್? ಸೊ ನಾನು ಜಾಸ್ತಿ ಹಾಕಿಲ್ಲ ಈ ವೆರೈಟಿ, ಒಂದು 15 ಪ್ಲಾಂಟ್ಸ್ ಹಾಕಿದ್ದೀನಿ. ಸೊ 15 ಪ್ಲಾಂಟ್ಸೇ ನನಗೆ ಮಾರೋದು ಕಷ್ಟ ಆಗ್ತಾಯಿದೆ. ತುಂಬ ಹಾಕೋಬಾರ್ದು ಇದನ್ನು. ತುಂಬ ಹಾಕೊಂಡ್ರೆ ಮಾರೋದು ಕಷ್ಟ ಅನಿಸುತ್ತೆ, ಸಿಕ್ಕಾಪಟ್ಟೆ ಕಷ್ಟ ಆಗೋಗ್ಬಿಡುತ್ತೆ. ನಿಮಗೆ ಮಾರ್ಕೆಟಿಂಗ್ ಗೊತ್ತಿದ್ರೆ ಹಾಕ್ಬೋದು. ಸೊ ಇಲ್ಲ ಅಂತಂದರೆ ಸೇಲ್ ಮಾಡೋದು ಕಷ್ಟ ಆಗೋಗ್ಬಿಡುತ್ತೆ ಮಾರ್ಕೆಟಿಂಗ್. 15 ಪ್ಲಾಂಟ್ಸ್ ಹಾಕೊಂಡಿರೋದಕ್ಕೆ ಈಗ ಬರ್ತಾರೋ ಹಣ್ಣಿಗೆ ಎಷ್ಟು ಬೇಕೋ ಅಷ್ಟು ಪ್ಯಾಕೆಟ್ ಹಾಕಿ, ಹೌದೌದು, ಕವರ್ ಹಾಕಿ ಅದನ್ನ ಸೇಫ್ ಮಾಡಿ ಮಾರಾಟ ಮಾಡ್ತಾ ಇದ್ದೀವಿ. ಹೌದೌದು. ಇದೇ ಒಂದು 100 ಗಿಡ ಇತ್ತು ಅಂತಂದ್ರೆ, 100 ಮರ ಇದೇ ಆಯ್ತು ಅಂತಂದ್ರೆ ಯಾವುದಕ್ಕೆ ಪ್ಯಾಕೆಟ್ ಹಾಕ್ತೀರಾ? ಯಾವುದನ್ನ ಹಾರ್ವೆಸ್ಟ್ ಮಾಡ್ತೀರಾ? ಕಷ್ಟ. ಮತ್ತೆ ತುಂಬಾ ಕಮರ್ಷಿಯಲ್ ಆಗಿ ತುಂಬಾ ಲಾರ್ಜ್ ಸ್ಕೇಲಲ್ಲಿ ಹಾಕಿದ್ರೆ ಸೊ ನಿಮಗೆ ಮಾರ್ಕೆಟಿಂಗ್ ಇದಿರಬೇಕು. ಸೊ ಮಾರ್ಕೆಟಿಂಗ್ ಸೋರ್ಸ್ ಇಲ್ಲ ಅಂತಂದ್ರೆ ಇದು ಒಂಥರ ಪೆರಿಷಬಲ್ ಇದು. ಸೊ ಜಾಸ್ತಿ ದಿನ ಇಡೋಕ್ಕಾಗಲ್ಲ ನೀವು ಇದನ್ನು. ಸೊ ಒಂದು 3-4 days ಇಡ್ಬೋದು ಇದನ್ನು. ಸೊ ಕೊಯ್ದು ಒಂದು 3-4 days ತನಕ ಏನೂ ಆಗಲ್ಲ. ಆಫ್ಟರ್ 4 days ಅಂತಂದರೆ ಹಣ್ಣು ಒಂದು ಸ್ವಲ್ಪ ಇದಾಗ್ಬಿಡುತ್ತೆ. ಇದು ತುಂಬ ಈಲ್ಡ್ ಬರುತ್ತೆ. ಇದು ತುಂಬ ಈಲ್ಡ್ ಬರುತ್ತೆ. ಈ ಗಿಡದ್ದು ಬಂದು ಹಾಕಿ ನಾನು ಈ ಜುಲೈಗೆ ಬಂದರೆ 2 years ಆಗುತ್ತೆ. ಸೊ ಇದು ಫಸ್ಟ್ ಕ್ರಾಪ್ ಇದು. ಸೊ ನಾನು ತೊಗೊಂಡಿದ್ದು ಇದನ್ನು ಶಿವಕುಮಾರ್ ಅಂತ ಉಗುಮಾ ನರ್ಸರಿ ಅವ್ರ ಹತ್ರ ತೊಗೊಂಡಿದ್ದೆ. ಅವ್ರದ್ರಲ್ಲಿ ಲಾಸ್ಟ್ ಇಯರೇ ಬಂದಿತ್ತಂತೆ, ಬಟ್ ನಂದ್ರಲ್ಲಿ ಬಂದಿರಲಿಲ್ಲ. ಅವ್ರು ಹೇಳೋದು ಇಲ್ಲ ಸರ್ ನಿಮ್ಮ ಗಿಡ ಚೆನ್ನಾಗಿ ಬಂದಿದೆ, ಗ್ರೋತು ನೆಕ್ಸ್ಟ್ ಇಯರ್ ಬರುತ್ತೆ ಅಂತ ಹೇಳಿದರು. ಇದು ಚೆನ್ನಾಗಿ ಬಂತು ಅವರು. ಆ್ಯಕ್ಚುಲಿ ಈ ಗಿಡ ನಾನು ವೆರೈಟಿ ತುಂಬ ಹುಡುಕ್ತಾ ಇಲ್ಲ ಕರ್ನಾಟಕದಲ್ಲಿ, ಎಲ್ಲೂ ಸಿಗಲಿಲ್ಲ. ಶಿವಕುಮಾರ್ ಅವ್ರನ್ನ ಕೇಳಿದ್ದಕ್ಕೆ ನಾನು ಕೇರಳಕ್ಕೆ ಹೋಗ್ತಾಯಿದ್ದೀನಿ ಸರ್, ಅಲ್ಲಿ ಒಂದು ನೋಡ್ಕೊಂಡು ಬಂದಿದ್ದೀನಿ, ಅಲ್ಲಿ ನನಗೋಸ್ಕರ ತರ್ತಾಯಿದ್ದೀನಿ ಗಿಡನ, ನಿಮಗೂ ಬೇಕಂದರೆ ನಾನು ಕೊಡ್ತೀನಿ ಅಂತ ಹೇಳಿದರು. ಸೊ ಕೊಟ್ಟಿದ್ದಾರೆ. ವೆರೈಟಿ ಅದೇ ವೆರೈಟಿ ಬಂದಿದೆ. ಯಾಕೆಂದರೆ ಈ ವೆರೈಟಿಲಿ ತುಂಬ ಮೋಸ ಆಗ್ತಿವೆ. ವಾಟರ್ ಆಪಲ್ ಸಿಕ್ಕಾಪಟ್ಟೆ ಇದ್ದಾವೆ. ಅವರು ದಲ್ಲಾರಿ ವಾಟರ್ ಆಪಲ್ ಅಂತ ಕೊಟ್ಟು ಆಮೇಲೆ ಅದು ಬರಲಿಲ್ಲ ಅಂತಂದರೆ ವೇಸ್ಟು 2 ವರ್ಷ ಹಾಕಿರೋದು. ಸೊ ಇವರು ನಮ್ಗೆ ಕೊಟ್ಟಿದ್ದ ವೆರೈಟಿ ಅದೇ ಇತ್ತು. ಪರವಾಗಿಲ್ಲ, ಹಣ್ಣೆಲ್ಲ ಚೆನ್ನಾಗಿ ಬಂದಿದೆ. ಓಕೆ, ಇನ್ನು ನಿಮ್ಮದು 3 ಎಕರೆ ಎಷ್ಟು ಇಂಚು ನೀರು ಬಂದಿದೆ ಸರ್? ಸೊ ಇದು ಒಂದೇ ಬೋರ್ ಇದು ಮಾಡ್ತಿರೋದು ನಾವು. ಇದು 2.5 ಇಂಚ್ ಇದೆ. 2.5 ಇಂಚ್ 3 ಎಕರೆಗೂ ಆಗುತ್ತೆ. ಹೌದೌದು, ಎಲ್ಲ ಡ್ರಿಪ್ ಮಾಡಿಸಿದ್ದೀವಿ. ಹೌದೌದು. ಈ ಅಡಿಕೆ ತೆಂಗು ಇದೆಲ್ಲ ಮುಂಚೆನೇ ಹಾಕಿದ್ರು ಅವರು. ಸೊ ನಾವು ಏನು ಮುಂಚೆ ತೊಗೊಂಡಿದ್ದು ಅಡಿಕೆ ತೆಂಗು ಎಲ್ಲ ಅವರೇ ಹಾಕಿದ್ರು. ಸೊ ಈ ಏನು ಮಧ್ಯೆ ನುಗ್ಗೆ ಎಲ್ಲ ಇದೆ, ಫ್ರೂಟ್ ಪ್ಲಾಂಟ್ಸ್ ಎಲ್ಲ ಇದೆ, ನಾವು ಹಾಕೊಂಡಿರೋದು. ಆ್ಯಕ್ಚುಲಿ ಏನು ಸರ್ ಇದು ಹಿಂಗೆ ಹಾಕ್ಬಿಟ್ಟಿದ್ದಾರೆ? ತೆಂಗಿನ ಪಕ್ಕನೇ ಅಡಿಕೆ ಹಾಕ್ಬಿಟ್ಟಿದ್ದಾರೆ. ಹೌದು, ಮುಂಚೆನೇ ಹಾಕ್ಬಿಟ್ಟಿದ್ದಾರೆ ಅವರು. ಸೊ ನಾವು ಹಾಕ್ತಾ ಮತ್ತೆ ಅದನ್ನೇನು ಚೇಂಜ್ ಮಾಡೋಕೆ ಆಗ್ತಿರ್ಲಿಲ್ಲ, ಸುಮ್ಮನೆ ಬಿಟ್ಬಿಟ್ಟದೆ. ಈಗ ಅಡಿಕೆ ತುಂಬ ಮೇಲೋಯ್ತು ಅಂತಂದರೆ ಬೇಗ ಮಿಕ್ಕೋಗುತ್ತೆ ಅಡಿಕೆ. ಹೌದೌದು, ಆವಾಗ ತೆಂಗಿಗೆ ಎಫೆಕ್ಟ್ ಆಗುತ್ತೆ. ಆಗ್ಬೋದು, ಬಟ್ ನೋಡಿ ಈಗ ಅಡಿಕೆ ಸ್ಟೆಮ್ ನೋಡಿ ಎಷ್ಟು ಸ್ವಲ್ಪ ದಪ್ಪ ಬಂದಿದೆ. ಇದು ದಪ್ಪ ಇದೆ.
ಹಾಗಾಗಿ ಅಡಿಕ್ವೇಟ್ ನ್ಯೂಟ್ರಿಷನ್ಸು ನೀರೆಲ್ಲ ಕೊಟ್ಟರೆ ಏನು ಪ್ರಾಬ್ಲಮ್ ಇಲ್ಲ. ಏನೇನು ಕೊಡ್ತಾ ಇದ್ದೀರಾ ನೀವು? ಸೊ ನಾವು ಬರೀ ಗೊಬ್ಬರ ನೀರು ಅಷ್ಟೇ. ಗೊಬ್ಬರ ನೀರು ಯಾವ ರೀತಿ ಗೊಬ್ಬರ? ಗೊಬ್ಬರ ಅಂದರೆ ಕುರಿ ಗೊಬ್ಬರ ಇಲ್ಲೇ ನಾವು ಲೋಕಲಲ್ಲೇ ತೊಗೊತೀವಿ, ಆ ಗೊಬ್ಬರನೇ ಕೊಡ್ತಿದ್ದೀವಿ. ಕುರಿ ಗೊಬ್ಬರನೇ, ಓಕೆ. ಕುರಿ ಗೊಬ್ಬರ, ಹಸು ಗೊಬ್ಬರ. ಯಾವ ಟೈಮಲ್ಲಿ ಕೊಡ್ತೀರಾ? ಸೊ ಯೂಶ್ವಲಿ ನಾವೀಗ ಈ ಮಳೆಗಾಲ ಶುರುವಾಗುತ್ತೆ, ಇನ್ನೇನು ಕೊಡಬೇಕು ನಾವು ಆ್ಯಕ್ಚುಲಿ ಮಳೆ ಬರಲಿ ಅಂತ ಕಾಯ್ತಾಯಿದ್ದೀವಿ. ಬಟರ್ ಫ್ರೂಟು. ಸೊ ಇದು ಬಟರ್ ಫ್ರೂಟ್ ಬಂದು ಇದು ಹಾಕಿ 1.5 ವರ್ಷ ಆಗಿದೆ. ಸೊ ಇದು ಜಮ್ಮ್ಯಾಶ್ ಅಂತ ಇದು. ಸೊ ಹೈ ಟೆಂಪ್ರೇಚರ್ನು ತಡ್ಕೊಳ್ಳೋಂಥ ವೆರೈಟಿ ಇದು. ಇದು ಮೆಕ್ಸಿಕನ್ ನ್ಯಾಶು 34 ಡಿಗ್ರಿ 35 ಡಿಗ್ರಿ ಬಂದರೆಲ್ಲ ತಡೆಯಲ್ಲ ಅದು, ಈ ವೆದರಿಗೆ ಅಷ್ಟು ಸೂಟ್ ಆಗಲ್ಲ ಅದು. ಅದಕ್ಕೆ ನಾವು ಇದನ್ನು ಉಗಮ ನರ್ಸರಿಯಿಂದನೇ ತಂದಿದ್ದು ನಾವು ಆ್ಯಕ್ಚುಲಿ, ಜಮ್ಮ್ಯಾಶ್ ಅಂತ. ಇದು ಒಳ್ಳೆ ವೆರೈಟಿ ಅಂತ ಹೇಳಿದ್ದಾರೆ, ಇನ್ನು ಫ್ರೂಟ್ ಆಗಿಲ್ಲ, ನೋಡಬೇಕು. ಈ ನುಗ್ಗೆ ಎಲ್ಲ ಹಾಕೊಂಡಿರೋದು ಮಾಮೂಲಿ ಕಮರ್ಷಿಯಲ್ ಪರ್ಪಸ್ ಇಲ್ಲ, ಸುಮ್ಮನೆ ನೈಟ್ರೋಜನ್ ಫಿಕ್ಸೇಷನಿಗೆ ಅಂತ ನಾವು ಹಾಕೊಂಡಿದ್ದು ಇಲ್ಲಿ. ಸೊ ಮನೆಗೆಲ್ಲ ಯೂಸ್ ಆಗ್ತಿದೆ ಇದು, ಚೆನ್ನಾಗಿ ಬರ್ತಿದೆ ನುಗ್ಗೆ. ನಾಟಿ ಪಪ್ಪಾಯನ? ಹೌದು. ಈ ರೀತಿ ಕೆಳಗಡೆ ಮಲ್ಚಿಂಗು. ಹೌದು, ನಾವು ಏನು ಮಾಡಿದ್ದೀವಿ ಅಂತಂದರೆ ಆ್ಯಕ್ಚುಲಿ ಚಗರೆ ಇದೆಯಲ್ಲ, ಸೊ ಚಗರೆನ ಹಾಕ್ಬಿಡ್ತೀವಿ ಗಿಡ ಸುತ್ತ. ಸೊ ಇಲ್ಲಿ ಮದ್ದೂರ ಹತ್ರ ಒಂದು ಫ್ಯಾಕ್ಟ್ರಿಲಿ ಚಗರೆ ಇದು ಫ್ರೀಯಾಗಿ ಸಿಗ್ತೈತೆ ಆ್ಯಕ್ಚುಲಿ. ಸೊ ನಾವು ಅಲ್ಲಿಂದ ತರಿಸ್ಕೊಂಡು ಎಲ್ಲ ಗಿಡಗಳಿಗೂ ಗಿಡ ಸುತ್ತ ಹಾಕಿದ್ದೀವಿ. ಇದು ಹಾಕಿದ್ಮೇಲೆ ಗಿಡ ಸುತ್ತ ಎಲ್ಲ ಕಳೆ ಬರೋದೆಲ್ಲ ಕಡಿಮೆ ಆಯಿತು. ಹಂಗೆ ಇದು ಗೊಬ್ಬರನೂ ಆಗ್ತಿದೆ ಈಗ. ಗೊಬ್ಬರನೂ ಆಗ್ತಿದೆ, ನೀರನ್ನ ಹಿಡ್ಕೊಳ್ಳೋ. ಹೌದು, ಮಾಯಿಶ್ಚರ್ ಮೇಂಟೈನ್ ಮಾಡುತ್ತೆ. ಸೊ ಒಂದು ವಾರ ನೀರು ಬಿಡಲ್ಲ ಅಂತಂದ್ರೆ ನಮಗೆ ಯೂಸ್ಫುಲ್ ಆಗುತ್ತೆ. ಈ ಗಿಡಕ್ಕೆ ನಾವು ನೀರೇ ಬಿಟ್ಟಿಲ್ಲ ಆ್ಯಕ್ಚುಲಿ ಇದಕ್ಕೆ. ಇದಕ್ಕೆ ನೀರೇ ಬಿಟ್ಟಿಲ್ಲ ನಾವು ಆ್ಯಕ್ಚುಲಿ ಇದು. ಇನ್ನೇನಿದೆ? ಇದು ಕೃಷಿ ಹೊಂಡ ಮಾಡ್ಕೊಳ್ತಾ? ಇದು ಕೃಷಿ ಹೊಂಡ ಆ್ಯಕ್ಚುಲಿ ಇಲ್ಲಿ ಗೊಬ್ಬರ ಹಾಕ್ಕೊಂಡಿದ್ದೀವಿ ನಾವೀಗ. ಸೊ ಗೊಬ್ಬರ ಹಾಕಿ ಎಲ್ಲ ಇದು ಮಾಡಿದ್ದೀವಿ. ಸೊ ಈಗ ಅದೆಲ್ಲ ಇದಾಗಿದೆ, ಕಾಂಪೋಸ್ಟ್ ಆಗಿದೆ. ಎಷ್ಟು ಯೂಸ್ ಮಾಡೋಕ್ಕಂತ ಬಿಟ್ಕೊಂಡಿದ್ದೀವಿ. ಗೊಬ್ಬರ ಇದೆ? ಹಾಂ, ಗೊಬ್ಬರ ಇದೆ ಇಲ್ಲಿ. ಹೌದು, ಗೊಬ್ಬರದ ಗುಂಡಿ ಇದು. ಅಂದರೆ ನೀವು ಫ್ರೂಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದೀರಾ? ಹೌದು, ನಾವು ಫ್ರೂಟ್ ಮೇಲೆ, ಯಾಕೆಂತಂದರೆ ತೋಟಕ್ಕೆ ಬಂದರೆ ಅಟ್ಲೀಸ್ಟ್ ಖುಷಿ ಆಗಬೇಕು, ಏನಾರು ತಿನ್ನೋಕೆ ಇರಬೇಕು ಅಂತ ಅನ್ನೋ ಕಾನ್ಸೆಪ್ಟ್ ಮೇಲೆ ನಾವು ಫ್ರೂಟ್ ಪ್ಲಾಂಟ್ಸೇ ಹಾಕಿರೋದು. ಈಗ ಅಡಿಕೆ ಹಾಕ್ಬೋದಿತ್ತು, ಅಡಿಕೆ ಹಾಕಿ ಏನೂ ಸಿಗೋಲ್ಲ, ಕಮರ್ಷಿಯಲಿಗೆ ಅಷ್ಟೇ ಅದು. ಸೊ ಅಟ್ಲೀಸ್ಟ್ ಖುಷಿ ಆಗಬೇಕು ಅಂತಂದರೆ ಬಂದಾಗ ಏನಾರು ತಿನ್ನೋಕ್ಕೆ ಫ್ರೂಟ್ಸ್ ಇರಬೇಕಲ್ಲ ಅಂತ ಅಂದ್ಕೊಂಡು ನಾವು ಎಲ್ಲ ಫ್ರೂಟ್ ಪ್ಲಾಂಟ್ಸು ಹಾಕಿದ್ದೀವಿ. ಇಲ್ಲಿ ಎಷ್ಟು ಅಡಿಕೆ ತೆಂಗಿದೆ? ತೆಂಗು ಬಂದು ಒಂದು 100+ ಇದೆ. ಅಡಿಕೆ ಒಂದು 150 ಇರಬೇಕು ಅಷ್ಟೇ. 150 ಅಡಿಕೆ ಅಷ್ಟೇ. ಒಂದು ಎಪಿಸೋಡ್ ಇದೆಲ್ಲ. ಸೊ ಇದು ಬ್ಲಾಕ್ ಜಾಮೂನೇ ಇದು. ಸೊ ವೆರೈಟಿ ಬಂದು ಕಾಟನ್ ಜಾಮೂನ್ ಅಂತ, ತುಂಬ ದಪ್ಪ ಬರುತ್ತೆ ಹಣ್ಣಿದು. ಇನ್ನೂ ನಮ್ಮದ್ರಲ್ಲಿ ಇನ್ನೂ ಈಲ್ಡ್ ಬಂದಿಲ್ಲ. ಸೊ ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಈಲ್ಡ್ ಬರ್ಬೋದು ಅಂತ. ತುಂಬ ಸ್ವೀಟ್ ಇರುತ್ತೆ ಅಂತ ಹೇಳಿದ್ದಾರೆ, ಮತ್ತು ತುಂಬ ದಪ್ಪ, ಕಮರ್ಷಿಯಲ್ ವೆರೈಟಿ ಇದು. ಸೊ ಯಾರಾದರೂ ಹಾಕಂಗಿದ್ರೆ ಇಂಥ ಜಾಮೂನ್ನ ಹಾಕಬೇಕಾಗುತ್ತೆ. ಈಗ ನೀವು ಪರಿಪೂರ್ಣವಾಗಿ ಸಾವಯವ ಕೃಷಿನೇ ಮಾಡ್ತಿರೋದು? ಹೌದು, ನಾವು ಒಂದು 80% ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಿರೋದು. 20% ಅನ್ನಿಸ್ತದೆ. ತುಂಬ ಡಿಸೀಸು ಏನಾರು ಬಂತು ಅಂತಂದರೆ, ಗಿಡ ಸರ್ವೇ ಆಗೋದೇ ಕಷ್ಟ ಅಂತಂದಾಗ ಸ್ವಲ್ಪ ಇನ್ಸೆಕ್ಟಿಸೈಡ್ ಯೂಸ್ ಮಾಡಿರ್ತೀವಿ ಅಷ್ಟೇ.